ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಎಲ್ಲ ಹೇಗಿದ್ದೀರಾ? ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ 3 ದಿನದ ಕುಕಿಂಗ್ ವ್ಲಾಗನ್ನು ಈ ವಿಡಿಯೋದಲ್ಲಿ ನೋಡೋಣ. ಟ್ಯೂಸ್ಡೇ ಡಿನ್ನರ್ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ರಾತ್ರಿ ಅಡುಗೆಗೆ ಮಟನ್ ಚಾಪ್ಸ್ ಮಾಡ್ತಾಯಿದ್ದೀನಿ. ತುಂಬ ರಿಕ್ವೆಸ್ಟೆಡ್ ರೆಸಿಪಿ ಇದು. 2 ಟೇಬಲ್ ಸ್ಪೂನ್ ಎಣ್ಣೆಯಲ್ಲಿ 3 ಈರುಳ್ಳಿ, 15 ಹಸಿಮೆಣಸಿನ್ಕಾಯಿ, 1 ಇಂಚ್ ಶುಂಠಿಯನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಸ್ಲೈಟಾಗಿ ಕಲರ್ ಚೇಂಜ್ ಆದಮೇಲೆ 1 ಕಪ್ಪಷ್ಟು ತೆಂಗಿನಕಾಯಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಮಸಾಲೆ ದಿನಸಿಗಳನ್ನು ಹಾಕ್ತಾಯಿದ್ದೀನಿ. 3 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನಷ್ಟು ಮೆಣಸು, 4 ಏಲಕ್ಕಿ, 4ರಿಂದ 5 ಲವಂಗ, 2 ಪೀಸಷ್ಟು ಚಕ್ಕೆ, ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಉರಿಗಡಲೆ, 10ರಿಂದ 15 ಗೋಡಂಬಿ, 2 ಫುಲ್ ಬೆಳ್ಳುಳ್ಳಿಯನ್ನು ಬಿಡಿಸಿ ಹಾಕ್ತಾ ಇದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪು ಸುಮಾರು ದೊಡ್ಡದು 1 ಕಟ್ಟಷ್ಟು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದಷ್ಟು ಸಾಂಬಾರಿಗೆ ಒಂದು ಒಳ್ಳೆ ಕಲರ್ ಬರುತ್ತೆ. ಹಾಗೆಯೇ ಈ ಮಸಾಲೆ ತಣ್ಣಕ್ಕಾದ್ಮೇಲೆ ನುಣ್ಣಕ್ಕೆ ಪೇಸ್ಟ್ ಮಾಡಿ ತಂದಿದ್ದೀನಿ. ಅದೇ ಕುಕ್ಕರ್ನ ಸ್ಟವ್ ಮೇಲಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ. 2 ಸ್ಪೂನಷ್ಟು ಎಣ್ಣೆ ಹಾಕಿ 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು, ಹಾಗೆ ಸ್ವಲ್ಪ ಕರಿಬೇವು ಹಾಕಿ ಬಾಡಿಸ್ಕೊಳ್ಳೋಣ. ಇದರಲ್ಲಿ ಇವಾಗ ಮಟನ್ ಪೀಸನ್ನು ಹಾಕ್ತಾ ಇದ್ದೀನಿ. ಸುಮಾರು 1 kgಯಷ್ಟು ಮಟನ್ ಇದೆ. ಮಟನ್ ಚಾಪ್ಸ್ ರೆಸಿಪಿ ಸುಮಾರು ಸಲ ಪೋಸ್ಟ್ ಮಾಡಿದ್ದೀನಿ. ಅದಕ್ಕೆ ಹೆಚ್ಚಾಗಿ ಪಾಲಕ್ ಸೊಪ್ಪನ್ನು ಹಾಕಿ ಮಾಡ್ತಿದ್ದೆ. ಈ ಸಲ ಪಾಲಕ್ ಸೊಪ್ಪು ಹಾಕಿಲ್ಲ, ಬರೀ ಕೊತ್ತಂಬರಿ ಸೊಪ್ಪು ಹಾಕಿ ಮಾಡ್ತಾಯಿದ್ದೀನಿ. ಅರಿಶಿಣದ ಪುಡಿ 1 ಸ್ಪೂನಷ್ಟು ಹಾಕಿ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ಮಟನ್ ಎಲ್ಲ ಕಲರ್ ಸ್ವಲ್ಪ ಲೈಟಾಗಿ ಚೇಂಜ್ ಆಗುತ್ತೆ ನೋಡಿ, ಈ ರೀತಿಯಾಗಿ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಈಗ ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಈ ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಸಾಂಬಾರು ಯಾವ ಹದಕ್ಕೆ ಬೇಕೋ ಅಷ್ಟು ನೀರನ್ನು ಮಿಕ್ಸ್ ಮಾಡ್ಕೊಬೇಕು. ಹಾಗೆ ಟೊಮೆಟೊ 3 ಸಣ್ಣದಾಗಿ ಕಟ್ ಮಾಡಿರೋಂಥದ್ದು ಕೊನೆಯಲ್ಲಿ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ತುಂಬ ಗಟ್ಟಿಯಾಗೂ ಇಲ್ಲ, ತುಂಬ ತೆಳುವಾಗಿಯೂ ಇಲ್ಲ, ಇಷ್ಟು ಮಾಡಿದ್ರೆ ಸಾಕಾಗುತ್ತೆ. 1 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಕೊನೆಯಲ್ಲಿ ಮತ್ತೆ ಹಾಕ್ತಾ ಇದ್ದೀನಿ. ಕುಕ್ಕರ್ ಲಿಡ್ಡನ್ನು ಕವರ್ ಮಾಡಿ ಸುಮಾರು 2ರಿಂದ 3 ವಿಸಲ್ ಕೂಗಿಸ್ಕೊಂಡ್ರೆ ಮಟನ್ ಚಾಪ್ಸ್ ರೆಡಿಯಾಗುತ್ತೆ. ಈ ಮಟನ್ ಚಾಪ್ಸ್ಗೆ ತುಂಬ ಮುಖ್ಯವಾದ ವಸ್ತುಗಳಂತ ಹೇಳಿದ್ರೆ ಬೆಳ್ಳುಳ್ಳಿ ಮತ್ತು ಬ್ಲ್ಯಾಕ್ ಪೆಪ್ಪರ್. ಇವೆರಡನ್ನು ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಂಡ್ರೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಚಿಕನ್ ಲಾಲಿಪಾಪ್ಸ್ ಮಾಡೋಣ ಅಂಥೇಳಿ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಮ್ಯಾರಿನೇಷನ್ ಮಾಡಿ ಇಟ್ಟಿದ್ದೀನಿ. 4 to 5 hours ಚೆನ್ನಾಗಿ ಮ್ಯಾರಿನೇಷನ್ ಮಾಡಿದ್ರೆ ಲಾಲಿಪಾಪ್ಸ್ ತುಂಬ ಟೇಸ್ಟಿಯಾಗಿ ಬರುತ್ತೆ. ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಮಟನ್ ಚಾಪ್ಸ್ ಜೊತೆಗೆ ಚಿಕನ್ ಲಾಲಿಪಾಪ್ಸ್. ಇವತ್ತಿನ ನಮ್ಮ ಡಿನ್ನರ್ ಸೂಪರಾಗಿ ರೆಡಿ ಆಯಿತು. ಇದು ವೆಡ್ನೆಸ್ಡೇ ಮಾರ್ನಿಂಗ್. ನಮ್ಮ ಫ್ರೆಂಡ್ ಲಾವಣ್ಯ ಮನೆಯದು ಇವತ್ತು ಗೃಹ ಪ್ರವೇಶ, ಜೊತೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು. ಅಲ್ಲಿಗೆ ಹೋಗೋಣ ಅಂತೇಳಿ ರೆಡಿಯಾಗಿದ್ದೀನಿ. ಸೊ ನಮ್ಮ ಮನೆಯಿಂದ ನಮ್ಮ ಫ್ರೆಂಡ್ ಲಾವಣ್ಯ ಮನೆಗೆ 4 to 5 ಕಿಲೋಮೀಟರ್ಸ್ ಆಗುತ್ತೆ. ಸೊ 2 ವೀಲರ್ನಲ್ಲಿ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿದೆ. 2 ವೀಲರ್ನಲ್ಲಿ ಬಂದೆ. 10 to 15 ಮಿನಿಟ್ಸ್ ಒಳಗಡೆ ಬಂದು ರೀಚ್ ಆದೆ. ಸೊ ನನ್ನ ಲೆಫ್ಟ್ ಸೈಡ್ ಇರೋರು ಲಾವಣ್ಯ, ಇವ್ರ ಮನೆದೇ ಇವತ್ತು ಗೃಹ ಪ್ರವೇಶ. ಸ್ವಲ್ಪ ಫೋಟೋ ಸೆಷನ್ಸ್ ಕೂಡ ನಡೀತು ಫ್ರೆಂಡ್ಸ್ ಜೊತೆ. ಇದಾದಮೇಲೆ ಲಂಚ್ ಮಾಡಿಕೊಂಡು ಮತ್ತೆ ಮನೆಗೆ ಬಂದ್ವಿ. ನಾವು ಸ್ಪೆಂಡ್ ಮಾಡಿದಂಥ 1 hour ಟೈಮ್ ನಮಗೆ ಪ್ರೆಷಸ್ ಟೈಮ್ ಅಂತ ಹೇಳ್ಬೋದು. ಜೊತೆಗೆ ಒಂದು ಒಳ್ಳೆ ಲೈಫ್ ಟೈಮ್ ಮೆಮೊರಿಯನ್ನು ಕ್ರಿಯೇಟ್ ಮಾಡುತ್ತೆ. ಮಧ್ಯಾಹ್ನ ಬಂದು ಒಂದು ಒಳ್ಳೆ ಪವರ್ ನ್ಯಾಪ್ ಆಯಿತು. ಸೊ ನಮ್ಮ ಹಸ್ಬೆಂಡ್ಗೆ ಮಕ್ಕಳಿಗೆಲ್ಲ ರಾತ್ರಿ ಮಾಡಿದಂಥ ಮಟನ್ ಚಾಪ್ಸೇ ಇತ್ತು, ಅದಕ್ಕೆ ದೋಸೆ ಮಾಡಿ ಇಟ್ಬಿಟ್ಟು ನಾನು ಬೆಳಗ್ಗೆ ಪೂಜೆಗೆ ಹೋಗಿದ್ದೆ. ಸೊ ಈಗ ಸಂಜೆ ಆಗಿದೆ ನೋಡಿ. ಇದು ಯುಗಾದಿ ಹಬ್ಬಕ್ಕೆ ತಂದಿದಂಥ ಬಾಳೆಹಣ್ಣು. ಸಿಪ್ಪೆ ಸ್ವಲ್ಪ ಕಪ್ಪಕ್ಕಾದ್ರೂ ನಮಗೆ ಬೇಡ, ನಾವು ತಿನ್ನಲ್ಲ ಅಂತ ಹೇಳ್ತಾರೆ. ಒಳಗಡೆ ಹಣ್ಣು ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ಇವತ್ತು ಇದರಲ್ಲಿ ಒಂದು ಒಳ್ಳೆ ಕೇಕ್ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಚಿಕ್ಕದಾದರೆ 4 ಬಾಳೆಹಣ್ಣು, ದೊಡ್ಡದಾದರೆ 2 ಬಾಳೆಹಣ್ಣು ಸರಿ ಹೋಗುತ್ತೆ. ಅರ್ಧ ಕಪ್ಪಷ್ಟು ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ತಗೊತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಕೋಲ್ಡ್ ಪ್ರೆಸ್ಡ್ ಆಯಿಲನ್ನು ತಗೋಬೇಡಿ. ಅರ್ಧ ಕಪ್
ಹುಳಿಯಾದ ಮೊಸರನ್ನು ತೊಗೊಬೇಕು. ಕೇಕ್ ತುಂಬಾ ಚೆನ್ನಾಗಿ ಬರುತ್ತೆ. ಮೊಸರಲ್ಲಿ ಈಸ್ಟ್ ಇರುತ್ತೆ. ಹಾಗೆಯೇ 3/4 ಕಪ್ಪಷ್ಟು ಬೆಲ್ಲದ ಪುಡಿಯನ್ನು ಬಳಸ್ತಾ ಇದ್ದೀನಿ. ಜೊತೆಗೆ ಎಸೆನ್ಸನ್ನು ಹಾಕೋಬೇಕು. ವೆನಿಲಾ ಎಸೆನ್ಸ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಪೈನಾಪಲ್ ಎಸೆನ್ಸ್ ಹಾಕ್ಕೊಳ್ಳಿ. ನಾನಿವತ್ತು ಪೈನಾಪಲ್ ಎಸೆನ್ಸ್ 1 ಟೀ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. 1 ಸ್ಪೂನಷ್ಟು ಬೇಕಿಂಗ್ ಪೌಡರ್, ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕಬೇಕು. ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಈಸಿಯಾದ ಕೇಕ್ ರೆಸಿಪಿಯನ್ನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಖಂಡಿತವಾಗಿಯೂ ಟ್ರೈ ಮಾಡಿ. 1 ಕಪ್ಪಷ್ಟು ಗೋಧಿ ಹಿಟ್ಟು, ಅರ್ಧ ಕಪ್ಪಷ್ಟು ರಾಗಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಸುಮಾರು 1.5 ಕಪ್ಪಷ್ಟು ಫ್ಲೋರನ್ನು ಹಾಕಬೇಕಾಗುತ್ತೆ. ಮೆಷರ್ಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್. ಸ್ವಲ್ಪನೂ ಅದಲು ಬದಲು ಮಾಡ್ದಿರಂಗೆ ಮಾಡಿಕೊಂಡ್ರೆ ಕೇಕ್ ಪರ್ಫೆಕ್ಟಾಗಿ ಬರುತ್ತೆ. ಒಂದ್ಸತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ರೀತಿಯಾಗಿ ಕಟ್ ಆ್ಯಂಡ್ ಫೋಲ್ಡ್ ಅಂತೀವಿ, ಈ ಮೆಥಡನ್ನು ಯೂಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ನಾನಿಲ್ಲಿ ಚಾಕೋ ಚಿಪ್ಸ್ ಇತ್ತು ಫ್ರಿಜ್ಜಲ್ಲಿ, ಅದನ್ನು ಸ್ವಲ್ಪ ಹಾಕಿದ್ದೀನಿ. ಜೊತೆಗೆ ಗೋಡಂಬಿಯನ್ನು ಸಣ್ಣದಾಗಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಒಂದೇ ಡೈರೆಕ್ಷನ್ನಲ್ಲಿ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಕೇಕ್ ಮೋಲ್ಡ್ಗೆ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಗ್ರೀಸ್ ಮಾಡಿಕೊಂಡು ಕೆಳಗಡೆ ಒಂದು ಬೇಕಿಂಗ್ ಶೀಟನ್ನು ಹಾಕಿ ರೆಡಿ ಮಾಡಿ ಇಟ್ಕೋಬೇಕು. ಇದಕ್ಕಿವಾಗ ರೆಡಿ ಮಾಡಿಟ್ಕೊಂಡಿರುವಂಥ ಕೇಕ್ ಮಿಕ್ಸ್ಚರನ್ನು ಈ ರೀತಿಯಾಗಿ ಸೇರಿಸ್ಕೋಬೇಕು. ಫ್ರೆಂಡ್ಸ್, ನೋಡಿ, ಕೇಕ್ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿ ಇರಬೇಕು. ಹಾಗಾಗಿ ಮೆಜರ್ಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್. ಮೆಜರ್ಮೆಂಟ್ಸ್ ಕರೆಕ್ಟಾಗಿ ನೋಡಿಕೊಂಡು ಮಾಡಿದ್ರೆ ಕೇಕ್ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಈಗ ಗ್ಯಾಸ್ ಇಲ್ಲ ಅಲ್ವಾ? ಗ್ಯಾಸ್ನ ಅಭಾವದಿಂದ ಎಲ್ಲರೂ ಇವಾಗ ಕರೆಂಟ್ನಲ್ಲಿ ಮಾಡುವಂಥ ಅಡುಗೆಗಳಿಗೆ ಮೊರೆ ಹೋಗ್ತಾ ಇದ್ದಾರೆ. ನೋಡಿ, ಈ ರೀತಿಯಾಗಿ ಟ್ಯಾಪಿಂಗನ್ನು ಮಾಡೋದನ್ನ ಮರಿಬೇಡಿ. ಈಗ ಸಮ್ಮರ್ ಹಾಲಿಡೇಸ್ ನಡೀತಿದೆ. ಮಕ್ಕಳಿಗೆ ಏನಾದರೂ ಈವ್ನಿಂಗ್ ಸ್ನ್ಯಾಕ್ಸ್ ಕೇಳ್ತಾರೆ ಅಂಥೇಳಿ ನಾನಿವತ್ತು ಬೇಕಿಂಗನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ನಮ್ಮ ಮನೇಲಿ ಇರುವಂಥದ್ದು ಸ್ಯಾಮ್ಸಂಗ್ ಮೈಕ್ರೋವೇವ್ ಓವನ್. ಇದರ ಸೆಟ್ಟಿಂಗ್ಸ್ ಪ್ರಕಾರ 180 ಡಿಗ್ರಿ ಕನ್ವೆಕ್ಷನ್ ಮೋಡ್, ಸುಮಾರು 40 ಮಿನಿಟ್ಸನ್ನು ಸೆಟ್ ಮಾಡಿದ್ದೀನಿ. ಕುಕ್ಕರ್ನಲ್ಲಿ ಬೇಕ್ ಮಾಡೋವಂಥವ್ರಿಗೆ ಟೈಮಿಂಗ್ಸ್ ಬಂದು ಸುಮಾರು 50 to 55 ಮಿನಿಟ್ಸ್ ಇರುತ್ತೆ. ನೀವು ಕುಕ್ಕರ್ನಲ್ಲೂ ಸಹ ಸೇಮ್ ಇದೇ ಕೇಕನ್ನು ಆರಾಮಾಗಿ ಮಾಡ್ಕೋಬಹುದು. ನೋಡಿ, 40 ಮಿನಿಟ್ಸ್ ಸೆಟ್ಟಿಂಗ್ ಮಾಡಿದೆ. ಅದಾದಮೇಲೆ ಇನ್ನೊಂದು 5 ಮಿನಿಟ್ಸ್ ಎಕ್ಸ್ಟ್ರಾ ಸೆಟ್ಟಿಂಗ್ಸ್ ಇಟ್ಟು 45 ಮಿನಿಟ್ಸ್ ನಾನು ಬೇಕ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತು ಇದರ ಜೊತೆಗೆ ನಾನು ರಾಗಿ ಚಾಕೋ ಮಫಿನ್ಸ್ ಕೂಡ ಮಾಡಿದ್ದೀನಿ. ಅಂದರೆ ಕಪ್ ಕೇಕ್ಸ್ ಅಂತೀವಲ್ವ, ರಾಗಿ ಹಿಟ್ಟನ್ನು ಬಳಸ್ಕೊಂಡು ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿತ್ತು. ಆದರೆ ಇದರ ರೆಸಿಪಿಯನ್ನು ನಾನು ಶೂಟ್ ಮಾಡಿಕೊಳ್ಳಿಲ್ಲ. ರಾಗಿ ಹಿಟ್ಟನ್ನು ಬಳಸ್ಕೊಂಡು ಮಾಡಿರುವಂಥ ಈ ಹೆಲ್ತಿ ಕಪ್ ಕೇಕ್ಸ್ ನಿಮ್ಗೆ ಯಾರಿಗಾದರೂ ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅಪ್ಕಮಿಂಗ್ ಡೇಸ್ನಲ್ಲಿ ಖಂಡಿತವಾಗಿಯೂ ಮಾಡಿ ತೋರಿಸ್ತೀನಿ. ತುಂಬ ಹೆಲ್ತಿ ವರ್ಷನಲ್ಲಿ ಮಾಡಿರುವಂಥ ಕಪ್ ಕೇಕ್ಸ್ ಇದು. ಇದು ಥರ್ಸ್ಡೇ ಮಾರ್ನಿಂಗ್. ಕೇಕನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ಕಟ್ ಮಾಡೋದಕ್ಕೆ ಈಸಿಯಾಗಿ ಬರುತ್ತೆ. ಕೇಕ್ ತುಂಬಾ ಫ್ಲಫಿಯಾಗಿ ಸ್ಪಾಂಜಿಯಾಗಿ ಬಂದಿತ್ತು. ಮುಟ್ಟಿದ್ರೆ ಎಲ್ಲಿ ಕಟ್ಟಾಗ್ಬಿಡುತ್ತೋ ಅನ್ನೋ ರೀತಿಯಲ್ಲಿ ಇತ್ತು. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗಿ ಬಂತು. ನೋಡಿ, ನಿನ್ನೆ ಸಂಜೆ ಮಾಡಿದ್ದು ಇವತ್ತು ಬೆಳಗ್ಗೆ ಕಟ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಕಟ್ ಮಾಡಿದ್ರೆ ಈಸಿಯಾಗಿ ಸ್ಲೈಸಸ್ ಬರುತ್ತೆ. ಏನು ಬೇಕು? ಏನು ಬೇಕು ಜುಬಿ? ಕೇಕ್ ಬೇಕಾ? ಸ್ಮೆಲ್ ಬಂದ್ಬಿಡ್ತಾ ನಿನಗೆ? ಕೊಡಲ್ಲ, ಹೋಗು. ಕೇಕ್ಗೆ ನಾನಿಲ್ಲಿ ಪೈನಾಪಲ್ ಎಸೆನ್ಸನ್ನು ಬಳಸಿದ್ದೆ. ಹಾಗಾಗಿ ಕೇಕ್ ಒಂದು ಒಳ್ಳೆ ಪರಿಮಳ, ಒಂದು ಒಳ್ಳೆ ಫ್ರಾಗ್ರೆನ್ಸ್ ಬರ್ತಿತ್ತು. ಮನೆಯೆಲ್ಲ ತುಂಬ ಚೆನ್ನಾಗಿ ಘಮ ಅಂತಿತ್ತು. ಇಲ್ಲಿ ನಮ್ಮ ಪೆಟ್ ಝೂಬಿಗೂ ಕೂಡ ಕೇಕ್ ಸ್ಮೆಲ್ ಗೊತ್ತಾಗ್ಬಿಟ್ಟಿದೆ. ಬಂದು ಕೇಳ್ತಾ ಇತ್ತು ಕೇಕ್ ಕೊಡು ಅಂತ. ನೋಡಿ, ಇದರ ಟೆಕ್ಸ್ಚರ್ ಕರೆಕ್ಟಾಗಿ ಬಂದಿದೆ. ತುಂಬ ಮಿಕ್ಸ್ ಮಾಡಬೇಕು ಅಂತ ಏನಿಲ್ಲ. ತುಂಬ ಈಸಿಯಾಗಿ ಮಕ್ಕಳು ಕೂಡ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುವಂಥ ನಮ್ಮ ಬನಾನಾ ಕೇಕ್ ರೆಡಿಯಾಗಿದೆ. ರಾಗಿ ಚಾಕೋ ಕೇಕ್ ಸುಮಾರು 2 ಟ್ರೇ ಮಾಡಿದೆ. ಸುಮಾರಷ್ಟು ಖಾಲಿಯಾಗಿದೆ. ಈ ಕಪ್ ಕೇಕ್ಸ್ದು ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬಂದಿತ್ತು. ತುಂಬಾ ಟೇಸ್ಟಿಯಾಗಿತ್ತು. ನಾನಿಲ್ಲಿ ಹೇರ್ ಪ್ಯಾಕನ್ನು ರೆಡಿ ಮಾಡ್ಕೊತಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಮೆಂತ್ಯನ ರಾತ್ರಿ ಇಡೀ ನೆನೆಸಿಟ್ಟಿದ್ದೆ. ಬೆಳಗ್ಗೆ
ಮೆಂತ್ಯನ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ. ಜೊತೆಗೆ 2 ಸ್ಪೂನಷ್ಟು ಮೊಸರು ಹಾಕಿ ನುಣ್ಣಕ್ಕೆ ರುಬ್ಕೋಬೇಕು. ನುಣ್ಣಕ್ಕಾದಮೇಲೆ ಎಗ್ ವೈಟ್ಸ್, ಎಲ್ಲೋ ಬೇಡ, ಬರೀ ಎಗ್ ವೈಟ್ ಮಾತ್ರ ಹಾಕಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋದು ಅಷ್ಟೇ. ಮೆಂತ್ಯ ಮತ್ತು ಎಗ್ ವೈಟ್ಸಲ್ಲಿ ಪ್ರೋಟೀನ್ಸ್ ತುಂಬಾ ಚೆನ್ನಾಗಿರುತ್ತೆ, ಕೂದಲಿಗೆ ಒಳ್ಳೆಯದು. ಹಾಗೆಯೇ ಮೊಸರಲ್ಲಿ ಈಸ್ಟ್ ಇರುತ್ತೆ, ಅದು ಕೂಡ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು. ಈ ಹೇರ್ ಪ್ಯಾಕನ್ನು ವಾರಕ್ಕೆ ಒಂದು ಸಲ ಹಾಕ್ಕೊಂಡ್ರೆ ಕೂದಲು ಉದುರೋದು ಕಮ್ಮಿ ಆಗುತ್ತೆ, ತುಂಬ ಚೆನ್ನಾಗಿ ಕೂದಲು ಬೆಳೆಯೋದು ಸ್ಟಾರ್ಟ್ ಆಗುತ್ತೆ. ಏರ್ ಪ್ಯಾಕ್ ಹಾಕಿ ಸುಮಾರು 1 ಅವರ್ ಬಿಟ್ಟು ಬರೀ ನೀರಲ್ಲಿ ಕೂದಲನ್ನು ವಾಶ್ ಮಾಡ್ಕೊಬೇಕು. ಯಾವುದೇ ಥರದ ಸೋಪು ಶ್ಯಾಂಪು ಯೂಸ್ ಮಾಡಬಾರ್ದು ಹೇರ್ ವಾಶ್ನಲ್ಲಿ. ದಿ ವೆರಿ ನೆಕ್ಸ್ಟ್ ಡೇ ಶ್ಯಾಂಪು ಹಾಕಿ ಏರ್ ವಾಶ್ ಮಾಡ್ಕೊಳ್ಬೋದು. ಲಾಸ್ಟ್ ಟೈಮ್ ಓಟ್ಸ್ ರೆಸಿಪಿ ತೋರಿಸಿದಾಗ ನೀವು ಯಾವ ಓಟ್ಸ್ ಯೂಸ್ ಮಾಡ್ತೀರಾ ಒಂದ್ಸಲ ತೋರಿಸಿ ಅಂತ ಕೇಳಿದ್ರಿ. ಸೊ ನಾನು ಯಾವಾಗಲೂ ಯೂಸ್ ಮಾಡೋವಂಥದ್ದು ಯೋಗ ಬಾರ್ 100% ರೋಲ್ಡ್ ಓಟ್ಸನ್ನು ಯೂಸ್ ಮಾಡ್ತೀನಿ. ಇದು ಎಲ್ಲ ಆನ್ಲೈನ್ ಮಾರ್ಕೆಟ್ಸ್ನಲ್ಲಿ ಸಿಗುತ್ತೆ. ನಾನು ಇದನ್ನು ಝೆಪ್ಟೋನಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೀನಿ. ರೋಲ್ಡ್ ಓಟ್ಸನ್ನು ಬಳಸ್ಕೊಂಡು ಒಂದು ಒಳ್ಳೆ ಪ್ರೋಟೀನ್ ಪೌಡ್ರನ್ನು ಮಾಡೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಫೈಬರ್ ರಿಚ್ ಅಂತ ಹೇಳ್ಬೋದು. ವೆಯ್ಟ್ ಲಾಸ್ ಮಾಡೋಂಥವ್ರಿಗೆ ತುಂಬಾ ಯೂಸ್ ಆಗುತ್ತೆ. ಸುಮಾರು 1 ಕಪ್ಪಷ್ಟು ರೋಲ್ಡ್ ಓಟ್ಸ್ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡರ್ ಅಥವಾ ರಾಗಿ ಫ್ಲೋರನ್ನು ತಗೋಬೋದು. ಬ್ಲ್ಯಾಕ್ ರೈಸ್ ಮಾಲ್ಟಲ್ಲಿ ಹುರುಳಿಕಾಳು, ಹೆಸರುಬೇಳೆ, ಬಾರ್ಲಿ ಎಲ್ಲ ಹಾಕಿರ್ತೀವಿ. ವೆಯ್ಟ್ ಲಾಸ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಸೊ ಫ್ರೆಂಡ್ಸ್, ನಿಮ್ಗೆ ಯಾರಿಗಾದರೂ ನಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ದಯವಿಟ್ಟು ವಾಟ್ಸಪ್ ಮಾಡಿ ಆರ್ಡರ್ ಮಾಡ್ಕೋಬೋದು. 1 ಕಪ್ಪಷ್ಟು ಕಡಲೆ ಹಿಟ್ಟು ಜೊತೆಗೆ 1 ಕಪ್ಪಷ್ಟು ಜೋಳದ ಹಿಟ್ಟನ್ನು ತಗೊತಾ ಇದ್ದೀನಿ. ಇದೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಓಟ್ಸ್ ಅವಾಗ ನುಣ್ಣಕ್ಕೆ ಪೌಡರ್ ಆಗುತ್ತೆ. ಸೊ ನಮಗಿಲ್ಲಿ ಪ್ರೋಟೀನ್ ಪೌಡರ್ ವೆಯ್ಟ್ ಲಾಸ್ಗೆ ರೆಡಿ ಆಗಿದೆ. ಇದು ವೆಯ್ಟ್ ಲಾಸ್ ಜೊತೆಗೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಈ ಪ್ರೋಟೀನ್ ಮಿಕ್ಸ್ ಪೌಡರನ್ನು ಇಟ್ಕೊಂಡು ಇವತ್ತೊಂದು ಹೆಲ್ತಿ ಬ್ರೇಕ್ಫಾಸ್ಟನ್ನು ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಇದು ನನ್ನ ಇಡ್ಲಿ ಪಾತ್ರೆ, ತುಂಬ ಪುಟ್ಟದಾಗಿದೆ. ಅರ್ಜೆಂಟಾಗಿ ಬರೀ ಒಬ್ಬರಿಗೆ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದರೆ ಈ ಇಡ್ಲಿ ಪಾತ್ರೆ ಯೂಸ್ ಆಗುತ್ತೆ. ಸುಮಾರು 6 ಇಡ್ಲಿ ಮಾಡ್ಬೋದು ಇದರಲ್ಲಿ. ಇದು ಇಲ್ಲೇ ಲೋಕಲ್ ಶಾಪ್ನಲ್ಲಿ ತೊಗೊಂಡಿದ್ದು, ಇದಕ್ಕೆ ಆನ್ಲೈನ್ ಲಿಂಕ್ ಇಲ್ಲ. ನೋಡಿ, ಇದು ರೆಗ್ಯುಲರ್ ಇಡ್ಲಿ ಹಿಟ್ಟು. ಇದು ಮಲ್ಲಿಗೆ ಇಡ್ಲಿಗೆ ಮಾಡುವಂಥ ಬ್ಯಾಟರ್. ಇದು ಮಲ್ಲಿಗೆ ಇಡ್ಲಿ ಸಾಕಷ್ಟು ಬಾರಿ ನಿಮಗೆ ಹೇಗೆ ಮಾಡೋದು ತೋರಿಸಿದ್ದೀನಿ. ಸೊ ನಮ್ಮ ಚಾನಲ್ನಲ್ಲಿ ಸೂಪರ್ ಹಿಟ್ ರೆಸಿಪಿ ಅಂತ ಹೇಳ್ಬೋದು ಮಲ್ಲಿಗೆ ಇಡ್ಲಿ. ಸುಮಾರಿದು 2 ಸೌಟ್ನಷ್ಟು ಇಡ್ಲಿ ಬ್ಯಾಟರನ್ನು ತೊಗೊಂಡಿದ್ದೀನಿ. ಈಗ ರೆಡಿ ಮಾಡ್ಕೊಂಡ್ವಲ್ಲ ಓಟ್ಸ್ ಪೌಡರ್, ಇದನ್ನು ಸುಮಾರು 2ರಿಂದ 3 ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ನೀರನ್ನು ಬೆರೆಸ್ಕೊಂಡು ಒಂದ್ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇಡ್ಲಿ ಹಿಟ್ಟಿನ ಹದಕ್ಕೆ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ರೆಡಿ ಆಗುತ್ತೆ. ಇದನ್ನು ಈ ಇಡ್ಲಿ ಪ್ಲೇಟ್ಸ್ಗೆ ಹಾಕ್ಕೊಂಡು ಇಡ್ಲಿಯನ್ನು ಇವತ್ತು ತಯಾರಿ ಮಾಡ್ಕೊತಾ ಇದ್ದೀನಿ. ನೋಡಿ, ನಮಗೆ ಇಡ್ಲಿನೂ ತಿನ್ನಂಗಿರಬೇಕು, ಜೊತೆಗೆ ಹೆಲ್ತಿಯಾಗೂ ಇರಬೇಕು, ಜೊತೆಗೆ ಪ್ರೋಟೀನ್ಸು ಫೈಬರ್ಸು ರಿಚ್ ಆಗಿರಬೇಕು, ವೆಯ್ಟ್ ಲಾಸ್ ಕೂಡ ಆಗಬೇಕು. ಸೊ ಆಲ್ ಇನ್ ಒನ್ ಅಂತ ಹೇಳಿದ್ರೆ ಈ ರೆಸಿಪಿನ ನೀವು ಖಂಡಿತವಾಗಿಯೂ ಟ್ರೈ ಮಾಡ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಹೆಲ್ತಿ ವರ್ಷನಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀವಿ ಅಂತ ಅನ್ಕೋಬೇಕು. ಇದ್ರ ಮೇಲಿಂದ ಸ್ವಲ್ಪ ಕ್ಯಾರೆಟ್ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಸುಮಾರು 8ರಿಂದ 10 ನಿಮಿಷ ಈ ಇಡ್ಲಿಯನ್ನು ಬೇಯಿಸ್ಕೊಂಡ್ರೆ ನಮ್ಮ ಹೆಲ್ತಿ ಇಡ್ಲಿ ರೆಡಿ ಆಗುತ್ತೆ. ನೋಡಿ, ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ 3 ಹೆಲ್ತಿ ಇಡ್ಲಿ ಜೊತೆಗೆ 2 ಸ್ಪೂನಷ್ಟು ಕಡಲೆ ಬೀಜದ ಚಟ್ನಿಯನ್ನು ತೊಗೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ನಾವು ತಿನ್ನೋವಂಥ ಆಹಾರದಲ್ಲೇ ಸ್ವಲ್ಪ ಕರೆಕ್ಷನ್ಸ್ ಮಾಡಿಕೊಂಡ್ರೆ ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಕೋಬೋದು, ಜೊತೆಗೆ ನಾವೀಗ ಇರುವಂಥ ವೆಯ್ಟನ್ನು ಆರಾಮಾಗಿ ಮೇಂಟೈನ್ ಮಾಡ್ಕೋಬೋದು. ಈಗ ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ಸ್ ನೋಡೋಣ. ಸೇಮ್ ಅದೇ ಪ್ರೋಟೀನ್ ಪೌಡರನ್ನು ಯೂಸ್ ಮಾಡಿಕೊಂಡು ಹೇಗೆ ಇನ್ನೊಂದು ವೆರೈಟಿಲಿ ರೆಸಿಪಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನೀವು ಇದನ್ನು ಬ್ರೇಕ್ಫಾಸ್ಟಾಗಿ ತೊಗೋಬೋದು, ಮಧ್ಯಾಹ್ನ ಲಂಚ್ ಅಥವಾ ರಾತ್ರಿ ಡಿನ್ನರ್ಗೂ ಸಹ ತೊಗೋಬೋದು. ಯಾವ ರೀತಿ ನೀವು ಬೇಕಾದರೂ ತೊಗೋಬೋದು. ನಾನಿಲ್ಲಿ 1 ಮೂಲಂಗಿಯನ್ನು ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಕ್ಯಾರೆಟ್ ತುರಿ ಹಾಕಿದ್ದೀನಿ. ಚಾಪ್ ಮಾಡಿರುವಂಥ ಅರ್ಧ ಈರುಳ್ಳಿ ಸೇರಿಸ್ತಾ ಇದ್ದೀನಿ.
1ರಿಂದ 1.5 ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಕ್ಯಾಲ್ಶಿಯಂ ರಿಚ್ ಇರುತ್ತೆ. ಜೀರಿಗೆ ಅರ್ಧ ಟೀ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಬೇಡ ಅಂತ ಹೇಳಿದ್ರೆ ಬರೀ ಶುಂಠಿ ತುರಿಯನ್ನು 1 ಸ್ಪೂನಷ್ಟು ಹಾಕ್ಕೋಬೋದು. ಅರ್ಧ ಟೀ ಸ್ಪೂನಷ್ಟು ಅರಿಶಿನ, ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ಹಾಗೆ ಇದು ಹೋಮ್ ಮೇಡ್ ಬಿರಿಯಾನಿ ಮಸಾಲ ಪೌಡರ್ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆ ಕರಿಬೇವು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಕರಿಬೇವು ಎಷ್ಟು ಹಾಕ್ಕೊಂಡ್ರು ಅಷ್ಟು ಒಳ್ಳೆಯದೇ ಕೂದಲಿಗೆ. 2 ಸ್ಪೂನಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾವೀಗ ಜಸ್ಟ್ ಮಾಡಿಟ್ಕೊಂಡಂಥ ಪ್ರೋಟೀನ್ ಪೌಡರ್, ಓಟ್ಸ್ ಪೌಡರನ್ನು ಸುಮಾರು ಒಂದು 2 ಸ್ಪೂನ್ ಹಾಕಿ ಇದನ್ನು ಕಲಿಸ್ಕೊಳ್ಳೋಣ. ನಾವೀಗ ಪ್ರೋಟೀನ್ ಪೌಡರ್ ಬರೀ ಬೈಂಡಿಂಗೋಸ್ಕರ ಮಾತ್ರ ಹಾಕಿದ್ರೆ ಸಾಕು. 1 ಅಥವಾ 2 ಸ್ಪೂನ್ ಹಾಕಬೇಕು ಅಷ್ಟೇ. ಇದರಲ್ಲಿ ಹೆಚ್ಚಾಗಿ ಬರೀ ತರಕಾರಿಗಳನ್ನೇ ಇರಬೇಕು. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಇಟ್ಬಿಡೋಣ. ಬನಾನಾ ಕೇಕ್ ವೆಡ್ನೆಸ್ಡೇ ಈವ್ನಿಂಗ್ ಮಾಡಿದ್ದು, ಒಂದಿನ ಪೂರ್ತಿಯಾಗಿ ಹಾಗೆ ಇಟ್ಟಿದ್ದೆ. ಸೊ ಥರ್ಸ್ಡೇ ಮಾರ್ನಿಂಗ್ ಇದನ್ನು ಕಟ್ ಮಾಡಿದೆ. ಈಗ ಒಬ್ಬೊಬ್ಬರಾಗಿ ಬಂದು ಟೇಸ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಹೇರ್ ಪ್ಯಾಕ್ ಹಾಕಿದ್ನಲ್ಲ, ಹೆಡ್ ಬಾತ್ ಮಾಡ್ಕೊಂಡು ಬಂದಿದ್ದೀನಿ. ಬರೀ ನೀರಲ್ಲೇ ಹೇರ್ ವಾಶ್ ಮಾಡ್ಕೊಂಡಿದ್ದೀನಿ. ಯಾವುದೇ ಥರದ ಸೋಪು ಶ್ಯಾಂಪು ಹಾಕಿಲ್ಲ. ಮಧ್ಯಾಹ್ನ ಲಂಚ್ಗೆ 5 ಥರದ ದಾಲ್ಸನ್ನು ಯೂಸ್ ಮಾಡಿಕೊಂಡು ದಾಲ್ ಮಾಡಿದ್ದೀನಿ. ತುಂಬ ಪ್ರೋಟೀನ್ ರಿಚ್ ಆಗಿರುವಂಥ ದಾಲ್ ಇದು. ಈ ರೆಸಿಪಿನ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ. ಸೊ ಪ್ಲೀಸ್ ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ ಈ ರೆಸಿಪಿಯನ್ನು ನೀವು ನೋಡ್ಕೋಬೋದು. ಈಗ ವೆಜಿಟೇಬಲ್ಸ್ ಮಿಕ್ಸ್ಚರನ್ನು ರೆಡಿ ಮಾಡ್ಕೊಂಡಿದ್ವಲ್ವ, ಇದನ್ನು ಪ್ಯಾನ್ ಮೇಲೆ ಈ ರೀತಿಯಾಗಿ ಡೈರೆಕ್ಟಾಗಿ ತಟ್ಕೋಬೋದು. ತುಂಬ ತೆಳುವೇನು ಬೇಡ, ಮೀಡಿಯಮ್ ಆಗಿ ತಟ್ಕೊಂಡ್ರೆ ಸಾಕು. ಸೊ ಸಿಮ್ ಫ್ಲೇಮ್ನಲ್ಲಿ ಎರಡೂ ಕಡೆ ಬೇಯಿಸ್ಕೊಳ್ಳೋಣ. ನಮ್ಮ ಹೆಲ್ತಿ ರೋಟಿ ರೆಡಿ ಆಗುತ್ತೆ. ಇದನ್ನು ವೆಜಿಟೇಬಲ್ಸ್ ಚೀಲ ಅಂತ ಹೇಳ್ಬೋದು, ವೆಜಿಟೇಬಲ್ ರೊಟ್ಟಿ ಅಂತ ಕೂಡ ಹೇಳ್ಬೋದು. ಈ ರೊಟ್ಟಿಯಲ್ಲಿ ಬರೀ ತರಕಾರಿಗಳಿದೆ ಹೆಚ್ಚಾಗಿ, ತುಂಬ ಹೆಲ್ತಿ ಅಂತ ಹೇಳ್ಬೋದು. ವೆಯ್ಟ್ ಲಾಸ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಜೊತೆಗೆ ಒಂದು ಹೆಲ್ತಿ ಲೈಫನ್ನು ಲೀಡ್ ಮಾಡೋರು ಸಹ ಈ ರೀತಿಯನ್ನು ಹೆಲ್ತಿಯಾಗಿ ರೆಸಿಪೀಸ್ನ ಮಾಡಿಕೊಂಡು ತಿನ್ಬೋದು. ಒಂದು ದೊಡ್ಡ ಬೌಲ್ ತುಂಬ ಮಿಕ್ಸ್ ದಾಲನ್ನು ತೊಗೊತಾ ಇದ್ದೀನಿ. ಪ್ರೋಟೀನ್ ರಿಚ್ ಅಂತಲೇ ಹೇಳ್ಬೋದು. ಪ್ರೋಟೀನ್ಗೋಸ್ಕರ ನಾನಿಲ್ಲಿ ಇವತ್ತು ಬರೀ ದಾಲ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ 1 ಕಪ್ಪಷ್ಟು ಮೊಸರು ತೊಗೊಂಡು ಅದಕ್ಕೆ 2 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಈ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಬೇಕು ಅಂದರೆ ನಮ್ಮ ಹತ್ರ ಅವೈಲೇಬಲ್ ಇದೆ, ಪ್ಲೀಸ್ ಆರ್ಡರ್ ಮಾಡ್ಕೋಬೋದು. 2 ಸ್ಪೂನಷ್ಟು ತುಪ್ಪ, ಸೊ ಇದು ನನ್ನ ಫೇವ್ರೆಟ್. ಜೊತೆಗೆ ಸ್ವಲ್ಪ ಹಸಿ ತರಕಾರಿ. ಇದಿಷ್ಟಾಯಿತು ಇವತ್ತಿನ ನನ್ನ ಹೆಲ್ತಿ ಲಂಚ್. ಇದನ್ನೇ ಸೇಮ್ ನೀವು ರಾತ್ರಿ ಡಿನ್ನರ್ಗೂ ಸಹ ತಗೋಬೋದು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ನಮ್ಮ ವಿಡಿಯೋನ ಶೇರ್ ಮಾಡೋದನ್ನ ಮರಿಲೇಬೇಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಎಲ್ಲ ಕಮೆಂಟ್ಸನ್ನು ಖಂಡಿತವಾಗಿಯೂ ನಾನು ಓದ್ತೀನಿ. ಮತ್ತೆ ಭೇಟಿ ಆಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್. ನಮಸ್ತೆ.